ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಭಾರತ ಆಪರೇಷನ್ ಸಿಂಧೂರ ಆದ ಬಳಿಕ 18 ಏರ್ಪೋರ್ಟ್ಗಳನ್ನು ಮುಚ್ಚಲಾಗಿದೆ. ಉತ್ತರ ಭಾರತದ 18 ವಿಮಾನ ನಿಲ್ದಾಣ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಸುಮಾರು 200ಕ್ಕೂ ವಿಮಾನಗಳ ಹಾರಾಟ ದಿಢೀರಾಗಿ ರದ್ದಾಗಿದೆ. ಶ್ರೀನಗರ, ಲೇಹ್, ಅಮೃತಸರ, ಚಂಡೀಗಢ ಏರ್ಪೋರ್ಟ್ ಇದೆಯಲ್ಲ ಅದನ್ನು ಸ್ಥಗಿತ ಮಾಡಲಾಗಿದೆ. ಅಂದರೆ ಈ ಸಮಯದಲ್ಲಿ ಸದ್ಯಕ್ಕೆ ಬೇಡ ಅಂತೇಳಿ ಹೆಚ್ಚಿನ ಭದ್ರತಾ ನಿರ್ಬಂಧ ಇದೆ. ವಿಮಾನಗಳ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ. ಪಠಾಣ್ಕೋಟ್ ಆಗಿರ್ಬೋದು, ಜೋಧ್ಪುರ್, ಧರ್ಮಶಾಲಾ, ಜಾಮ್ನಗರದ ಪ್ರಮುಖ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಏರ್ ಇಂಡಿಯಾ, ಇಂಡಿಗೋ ಮತ್ತು ಈ ಸ್ಟೈಲ್ಸ್ ಜೆಟ್ ಬರುತ್ತಲ್ಲ, ಆಕಾಶ್ ಏರ್ ಆಗಿರ್ಬೋದು, ಹಲವಾರು ವಿದೇಶಿ ವಿಮಾನಯಾನ ಸಂಸ್ಥೆಗಳು ಆ ಸೇವೆಯನ್ನು ಈಗ ಸ್ಥಗಿತ ಮಾಡಲಾಗಿದೆ. ಈ ಘಟನೆ ಆದ ನಂತರ, ಆಪರೇಷನ್ ಸಿಂಧೂರ ಆದ ನಂತರ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಸೊ ಹಂಗಾಗಿ ಇದು ಅಂತ್ಯ ಅಲ್ಲ, ಆರಂಭ ಅಂತ ಅನಿಸ್ತಾ ಇದೆ. ಇದೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬೆನ್ನಲ್ಲೇ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಎಲ್ಲ ರಾಜ್ಯಗಳ ಸಿಎಂ ಹಾಗೂ CS DIG ಸಭೆ ಮಾಡಿರುವಂಥದ್ದು. ಕೇಂದ್ರ ಗೃಹ ಸಚಿವಾಲಯದಿಂದ ಈ ರೀತಿಯ ತುರ್ತು ಸಂದೇಶ ಹೋಗಿದೆ. ಎಲ್ಲ ರಾಜ್ಯಗಳ CM, CS ಮತ್ತು DIG ಸಭೆ ಮಾಡಬೇಕು. ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಸಚಿವ ಅಮಿತ್ ಶಾ ಅವರ ಜೊತೆ ಸಭೆಯಲ್ಲಿ ಭಾಗಿಯಾಗಿ ಏನೆಲ್ಲ ಅಂದರೆ ಆಯಾ ರಾಜ್ಯದ ಈ ಗಡಿ ಭಾಗದಲ್ಲಿ ನಾಗರಿಕರನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಸಂರಕ್ಷಣೆಗಾಗಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಆಗಬೇಕು ಅಂತೇಳಿ ದಿವೇಶ್ಗೆ ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಕೂಡ ತುರ್ತು ಸಭೆಯನ್ನು ಕರೆಸಿ ಎಲ್ಲ CMಗಳ ಜೊತೆ ಸಭೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಗಡಿ ಭಾಗದಲ್ಲಿರುವಂಥ ನಾಗರಿಕರಿಗೆ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತೇಳಿ. ಇದರ ಜೊತೆಗೆ ಪ್ರಮುಖವಾಗಿ ಉತ್ತರ ಭಾರತದ ಸುಮಾರು 18 ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗ್ತಾ ಇದೆ. ಎಲ್ಲ ಅಂಶಗಳನ್ನು ನೋಡ್ತಾ ಇದ್ರೆ ಇದು ಆರಂಭ ಅಂತ ಅನಿಸ್ತಾ ಇದೆ. ಹೌದು ಹೇಮಕುಮಾರ್, ಏ ದಿಲ್ ಮಾಂಗೇಮೋ ಈ ಸ್ಟೇಟ್ಮೆಂಟ್ ಈಗಲೂ ಕೂಡ ಭಾರತೀಯರ ಬಾಯಲ್ಲಿ ಬರ್ತಾ ಇದೆ. ಅಂದರೆ ಅರ್ಥ ಇಷ್ಟೇ ನೋಡಿ, ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ 26 ಮಂದಿ ಹತರಾಗಿದ್ದಾರೆ. ಅದಕ್ಕೆ ಭಾರತದ ಸೇನೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನುವಂಥ ಕಾತರ, ಕುತೂಹಲ, ಪ್ರಶ್ನೆ ಅನ್ನೋದು ಖಂಡಿತವಾಗ್ಲೂ ಭಾರತೀಯರ ಮನದಲ್ಲಿತ್ತು. ಏಪ್ರಿಲ್ 22ನೇ ತಾರೀಕು ಆದಂತಹ ದುರ್ಘಟನೆ ಅದು 7ನೇ ತಾರೀಕುವರೆಗೂ ಕೂಡ ಇದ್ದಂಥ ಒಂದೇ ಒಂದು ಪ್ರಶ್ನೆ, ಏನು ಮಾಡ್ತಾ ಇದೆ ಭಾರತೀಯ ಸೇನೆ, ರಕ್ಷಣಾ ಇಲಾಖೆ ಏನು ಮಾಡ್ತಿದೆ ಅಂತ ಹೇಳಿ. ಅದಕ್ಕೆ ನೋಡಿ ಇವತ್ತು ಒಂದು ಡೈವರ್ಷನ್ ಟೆಕ್ನಿಕ್ಕನ್ನು ಇಲ್ಲಿ ಫಾಲೋ ಮಾಡಿದೆ ಭಾರತೀಯ ಸೇನೆ ಅಥವಾ ಭಾರತ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಮಾಕ್ ಡ್ರಿಲ್ ಅನ್ನುವಂತಹ ವಿಚಾರವನ್ನು ದೇಶದಾದ್ಯಂತ ಹಬ್ಬಿಸಿ ಪಾಕಿಸ್ತಾನದ ಆ ಸೈಕಾಲಜಿಕಲ್ ಫ್ಯಾಕ್ಟರ್ ಏನಿರುತ್ತೆ ಅದನ್ನು ಡೈವರ್ಟ್ ಮಾಡಿದ್ರು. ಇತ್ತ ಕಡೆ ಮಾಕ್ ಡ್ರಿಲ್ ಆಯ್ತೋ ಬಿಡ್ತೋ ಅದು ಸೆಕೆಂಡ್ರಿ, 4 ಗಂಟೆಗೆ ಅದನ್ನು ಟೈಮ್ ಫಿಕ್ಸ್ ಮಾಡಿದ್ರು. ಅಷ್ಟರಲ್ಲೇ ಬೆಳಗಿನ ಜಾವ ಅಂದರೆ ಮಂಗಳವಾರದಿಂದ ಬುಧವಾರಕ್ಕೆ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ 1 ಗಂಟೆ 5 ನಿಮಿಷದಿಂದ 1:30 ಸುಮಾರಿಗೆ ಆಗಿರುವಂಥ ಏರ್ ಸ್ಟ್ರೈಕ್ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಒಂದು ಹಂತದ ಸಮಾಧಾನ ಅನ್ನೋದು ಸಿಕ್ಕಿದೆ, ಆದರೆ ಪೂರ್ತಿ ಸಮಾಧಾನ ಅನ್ನೋದು ಸಿಕ್ಕಿಲ್ಲ. ಪ್ರತೀಕಾರದ ಕಾವು ಅನ್ನೋದು ಈ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇದು ಒಂದು ಭಾಗ ಆದರೆ ಹಾಗಂತ ಪಾಕ್ ಸುಮ್ಮನೆ ಬಿಡುತ್ತಾ? ನೋ, ಪಾಕನ್ನು ಕೂಡ ಬೆಂಬಲಿಸುವ ಹಲವು ರಾಷ್ಟ್ರಗಳಿದ್ದಾವೆ. ರಾಜತಾಂತ್ರಿಕವಾಗಿ ಕಟ್ಟಿ ಹಾಕಿದ್ರೂ ಕೂಡ ಅಥವಾ ಇತರ ರಾಷ್ಟ್ರಗಳ ಸಹಕಾರ ಇದ್ದರೂ ಕೂಡ ಪಾಕಿಸ್ತಾನದ ಮುಂದಿನ ನಡೆ ಏನಾಗಿಯೂ ಇರಬಹುದು. ಭಾರತದಲ್ಲೇ ಹಲವು ಮಂದಿ ಪಾಕಿಸ್ತಾನ ಬೆಂಬಲಿತ ಜನರು ಇರಬಹುದು, ಉಗ್ರರು ಇರಬಹುದು, ಪಾಕಿಸ್ತಾನದಿಂದಲೇ ಅಥವಾ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೀಬಹುದು. ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ಹಲವು ಕಠಿಣ ಕ್ರಮಗಳನ್ನು ಇಲ್ಲಿ ತೆಗೆದುಕೊಳ್ಳಲೇಬೇಕಾಗಿದೆ. ಪ್ರಮುಖವಾಗಿ ವಿಮಾನ ನಿಲ್ದಾಣಗಳು, ಅಲ್ಲಿ ಸೂಕ್ತ ರೀತಿಯ ಭದ್ರತೆ, ಸೂಕ್ತ ರೀತಿಯ ಚೆಕ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲೇಬೇಕು. ಆ ನಿಟ್ಟಿನಲ್ಲೇ ವಿಮಾನ ನಿಲ್ದಾಣವಾಗಿ ತಾತ್ಕಾಲಿಕವಾಗಿ ಬಂದನ್ನು ಮಾಡಲಾಗಿದೆ. 18 ವಿಮಾನ ನಿಲ್ದಾಣಗಳು ಇಲ್ಲಿ ತಾತ್ಕಾಲಿಕವಾಗಿ ಬಂದಾಗಿರುವಂಥದ್ದು. ಜೊತೆಗೆ ಪಠಾಣ್ಕೋಟ್, ಜೋಧ್ಪುರ, ಜೈಸಲ್ಮೇರ್, ಹಾಗೆಯೇ ಏರ್ ಇಂಡಿಯಾ, ಇಂಡಿಗೋ, ಆಕಾಶ್ ಏರ್, ಹೀಗೆ ಹಲವು ಏರ್ ಇಂಡಿಯಾ ಸಂಸ್ಥೆಗಳು ಈಗ ಹಾರಾಟವನ್ನು ರದ್ದು ಮಾಡಿದ್ದಾವೆ. ಇದು ವಿಮಾನ ಹಾರಾಟಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರೋದಾದರೆ, ಇನ್ನು ರೈಲ್ವೆ ನಿಲ್ದಾಣಗಳಿರ್ಬೋದು, ಬಸ್ ನಿಲ್ದಾಣಗಳಿರ್ಬೋದು, ಮೆಟ್ರೋ ಇರ್ಬೋದು, ಇಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಬೇಕಾಗತ್ತೆ. ಇನ್ನು ಗಡಿ ಭಾಗಕ್ಕೆ ರಾಜನಾಥ್ ಸಿಂಗ್ ಅವರೇ ಸ್ವತಃ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುವಂತಹ ಅನಿವಾರ್ಯತೆ ಇದೆ. ಇದೆಲ್ಲದರ ಜೊತೆಗೆ ಆಪರೇಷನ್ ಸಿಂಧೂರ ಅನ್ನೋದು ಒಂದು ಹಂತದ ಸಕ್ಸಸ್ ಆಗಿದ್ದರೆ, ಮಗದೊಂದು ಕಡೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿ ಜೊತೆ ಅಮಿತ್ ಶಾ ಸಭೆಯನ್ನು ಕರೆದು ಇನ್ಸ್ಟ್ರಕ್ಷನ್ಸ್ ಅಥವಾ ಸೂಚನೆಯನ್ನು ಕೊಡ್ತಾರೆ. ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಹಲವು ಮಂದಿಗೆ ಈ ಆಪರೇಷನ್
ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ. ನೋಡಿ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಮೆಟ್ರೋ ಅಂತೆಲ್ಲ ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರು ಯಾವುದೇ ರೀತಿಯ ಭದ್ರತೆ ಅಥವಾ ಚೆಕಿಂಗ್ನ ಪ್ರಕ್ರಿಯೆಗಳು ನಡೀತಿದ್ರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಲೇಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ನೋಡಿ, ಸೈರನ್ ಪ್ರಕ್ರಿಯೆ, ಮಾಕ್ ಡ್ರಿಲ್ ಮಾಡುವ ಮೂಲಕ ಯಾವುದೇ ಹಂತದಲ್ಲಿ, ಯಾವುದೇ ಕ್ಷಣದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಜನಸಾಮಾನ್ಯರು ಸಿದ್ಧರಿರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸರ್ಕಾರ ರವಾನೆ ಮಾಡಿದೆ. ಎಸ್, ಓಕೆ, ಥ್ಯಾಂಕ್ ಯು ದಿವ್ಯಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.